ಭಾರತದಲ್ಲಿ ಸ್ಪೆಷಲ್ ಎಡಿಷನ್ ಗಾಡಿಗಳನ್ನ ತರೋದ್ರಲ್ಲಿ ಟಾಟಾ ಬಿಟ್ಟರೆ ಬೇರೆ ಯಾವ ಗಾಡಿಗಳು ಕೂಡ ಅಷ್ಟೊಂದು ಯಾವ ಕಾರ್ ಕಂಪ್ನಿಗಳು ಕೂಡ ಅಷ್ಟೊಂದು ಸ್ಟ್ರಾಟಜಿ ಮಾಡ್ತಿಲ್ಲ ಅಂತ ಹೇಳ್ಬೋದು. ಟಾಟಾದಲ್ಲಿ ನೋಡಿದ್ರೆ ನಮಗೆ ಡಾರ್ಕ್ ಎಡಿಷನ್ ಇದೆ, ರೆಡ್ ಡಾರ್ಕ್ ಎಡಿಷನ್ ಇದೆ, ಕಾಜಿರಂಗ ಎಡಿಷನ್ ಅಂತ ಬರುತ್ತೆ. ಮತ್ತು ಅವ್ರದ್ದು ಸುಮಾರು ಎಡಿಷನ್ಗಳೆಲ್ಲ ನಾವು ನೋಡ್ಬೋದು. ಆ ಒಂದು ಎಡಿಷನಿಗೆ ತಕ್ಕನಾಗಿ ಅವರು ಕಾರುಗಳನ್ನ ಬಿಡ್ತಾ ಇರ್ತಾರೆ. ಸೊ ಟಾಟಾ ಮೋಟರ್ಸ್ನ ಆಲ್ಮೋಸ್ಟ್ ಸೇಲ್ಸ್ ನೋಡೋದಾದ್ರೆ ನಮಗೆ 50% ಕೂಡ ಅವರ ಈ ಒಂದು ಸ್ಪೆಷಲ್ ಎಡಿಷನ್ ಕಾರ್ಗಳಿಂದ ತುಂಬ ಜಾಸ್ತಿ ಸೇಲ್ ಆಗುತ್ತೆ ಅಂತ ಹೇಳ್ಬೋದು. ಇವತ್ತು ನಮ್ಮ ಜೊತೆ ಇರೋದು ಹೊಸ ಟಾಟಾ ಸಫಾರಿ ಪೆಟ್ರೋಲ್ ವರ್ಷನ್. ಇದು ನಿಮ್ಗೆ ಗೊತ್ತೇ ಇದೆ, ಇಲ್ಲಿ ತನಕ ಟಾಟಾ ಸಫಾರಿ ಅನ್ನೋದು ಟಾಟಾದ ಒಂದು ಫ್ಲ್ಯಾಗ್ಶಿಪ್ ಕಾರ್ ಆಗಿತ್ತು. ಹ್ಯಾರಿಯರ್ ಮತ್ತು ಸಫಾರಿ ಏನಿತ್ತು ಅದು ಡೀಸೆಲಲ್ಲಿ ಬರ್ತಾಯಿತ್ತು. ಈಗ ನನ್ನ ಮುಂದೆ ಇರೋದು ಇದು ಆ್ಯಕ್ಚುಲಿ ನಮಗೆ ಇದರಲ್ಲಿ ಒಂದು ಪೆಟ್ರೋಲ್ ವರ್ಷನ್ ಇದೆ. ಅದರಲ್ಲಿ ನನಗೆ ಎಂಜಿನ್ ಕೂಡ ತೋರಿಸ್ತೀನಿ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿರುವಂತಹ ಒಂದು ವಾಕ್ ಅರೌಂಡ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಕಾರಲ್ಲಿ ಏನೇನು ಚೇಂಜಸ್ ಆಗಿದೆ, ಏನೇನಿದೆ ಅನ್ನೋದನ್ನ ನಾನು ನಿಮಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಇದರಲ್ಲಿ ನನಗೆ ಹೇಳಲೇಬೇಕಂತ ವಿಷಯ ಏನು ಅಂದರೆ, ಈ ಒಂದು ಹುಡ್ನ ಕೆಳಗಡೆ ಇರುವಂತಹ ಎಂಜಿನ್, ಈ ಒಂದು ಎಂಜಿನ್ ಬಗ್ಗೆ ಮಾತಾಡಬೇಕಾದ್ರೆ ಹೊಸ ಒಂದು ಎಂಜಿನ್, ಇದೇ ಒಂದು ಎಂಜಿನ ನಾವು ಟಾಟಾದ ಸಿಯರಾದಲ್ಲೂ ಕೂಡ ನೋಡಿದ್ವಿ. ನಾನು ನಿಮಗೆ ಜಸ್ಟ್ ಅದನ್ನು ತೋರಿಸ್ತೀನಿ. ಯಾಕೆಂದರೆ ಈ ಗಾಡಿಯಲ್ಲಿ ಬೇರೆ ಏನುವಂಥ ಚೇಂಜಸ್ ಅಂತ ನಂಗೆ ಅನ್ಸಲ್ಲ. ಮೇಯ್ನಾಗಿ ನಾವು ತೋರಿಸ್ಬೇಕಾಗಿರುವಂಥ ವಿಷಯನೇ ಅದು. ಹುಡ್ಡನ್ನು ಓಪನ್ ಮಾಡಿದೆ. ಜಸ್ಟ್ ನಿಮಗೆ ಇದರಲ್ಲಿರುವಂಥ ಎಂಜಿನ್ ಒಂದು ತೋರಿಸ್ಬಿಡ್ತೀನಿ. 1.5 ಲೀಟರ್ನ ಹೈಪರಿಯನ್ ಎಂಜಿನ್ ನಮಗೆ ಈ ಒಂದು ಕಾರಲ್ಲಿ ಬರುತ್ತೆ. ಸೊ ಈ ಒಂದು ಕಾರ್ನ ಪವರ್ ಬಗ್ಗೆ ಮಾತಾಡಬೇಕಾದ್ರೆ 170 PS ಪವರ್, ಅದೇ ರೀತಿ ನಮಗೆ 280 Nm ಟಾರ್ಕ್ ನಮಗೆ ಈ ಒಂದು ಕಾರ್ ಪ್ರೊಡ್ಯೂಸ್ ಮಾಡುತ್ತೆ. ನೀವು ನೋಡ್ತಾ ಇದ್ದಿಲ್ಲ, ಇದೇ ಒಂದು ಎಂಜಿನ್, ಹೈಪರಿಯನ್ ಅಂತ ಎಂಜಿನ್ ಇದೆ. ಸೊ ಇದೇ ಆ್ಯಕ್ಚುಲಿ ಸಿಯರ್ದಲ್ಲಿರುವಂತಹ ಇಂಜಿನ್ನೇ ಇದರಲ್ಲಿಟ್ಟರೆ ಅದರ ಪವರ್ ಕಮ್ಮಿ ಆಗಲ್ವಾ ಅಂತ ನೀವು ಕೇಳ್ಬೋದು. ಬಟ್ ಆ್ಯಕ್ಚುಲಿ ಅದಕ್ಕಿಂತ ಜಾಸ್ತಿ ಎಂಜಿನ್ನಲ್ಲಿ ನಮಗೆ ಇದನ್ನ ಟ್ಯೂನ್ ಮಾಡಿದ್ದಾರೆ. ಸೊ ಹಾಗಾಗಿ ಜಾಸ್ತಿ ಪವರ್ ಕೂಡ ಸಿಗುತ್ತೆ. ಸೊ 170 PS ಅಂದರೆ ನಮಗೆ ಸಾಧಾರಣ ಆಗಿರುವಂಥ ಒಂದು ಎಂಜಿನ್ ಏನೂ ಅಲ್ಲ, ಆ ಒಂದು ಪವರ್ ಏನೂ ಅಲ್ಲ ಅಂತ ಹೇಳ್ಬೋದು. ಆ್ಯಕ್ಚುಲಿ ಅದಷ್ಟು ಪವರ್ಫುಲ್ ಆಗಿರುವಂಥ ಎಂಜಿನ್ ನಮಗೆ ಈ ಒಂದು ಗಾಡಿಯ ಕೇಪಬಿಲಿಟಿ ಆಗಿರ್ಬೋದು, ಇದರ ಒಂದು ವೆಯ್ಟ್ ಆಗಿರ್ಬೋದು, ಅದೆಲ್ಲನೂ ಕೂಡ ಪುಲ್ ಮಾಡ್ಕೊಂಡು ಹೋಗೋದಕ್ಕೆ ನಮಗೆ ಆ ಒಂದು ಎಂಜಿನ್ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಎಂಜಿನ್ ಮೇಲೆ ಜಸ್ಟ್ ನಾನು ನಿಮಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಟಾಟಾ ಕ್ವಾಲಿಟಿ, ಬಿಲ್ಡ್ ಕ್ವಾಲಿಟಿ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆಯಲ್ಲ. ಸೊ ಸೇಫ್ಟಿಲೆಲ್ಲ ಎಲ್ಲೂ ಕೂಡ ಅವರು ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಲ್ಲ. ನಮಗೆ ಗೊತ್ತೇ ಇದೆ, ಸಫಾರಿ ಮತ್ತು ಹ್ಯಾರಿ ಎರಡೂ ಕೂಡ ನಮಗೆ ಒಂದು 5 ಸ್ಟಾರ್ ರೇಟಿಂಗಲ್ಲೇ ಬರುತ್ತೆ ಅಂತ. ಸೊ ಡಿಸೈನ್ ಬಗ್ಗೆ ಮಾತಾಡಬೇಕಾದ್ರೆ ನಾನು ಆವಾಗಲೇ ಹೇಳಿದ್ದೀನಿ, ರೆಡ್ ಡಾರ್ಕ್ ಎಡಿಷನ್ ಇದು. ಅದಕ್ಕೆ ಬೇಕಾಗಿರುವಂಥ ವಿಷಯ ನಮ್ಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ಒಂದು ರೆಡ್ ಆ್ಯಕ್ಸೆಂಟ್ನ ಕೊಟ್ಟಿದ್ದಾರೆ. ಆ್ಯಂಡ್ ಫ್ರಂಟಲ್ಲಿ ನಮಗೆ ಇಲ್ಲೂ ಕೂಡ ಒಂದು ಆ್ಯಕ್ಸೆಂಟ್ನ ಕೊಟ್ಟಿದ್ದಾರೆ. ಸೈಡಲ್ಲಿ ನಮಗೆ ಸಫಾರಿಯ ಬ್ಯಾಡ್ಜಿಂಗ್ ಏನಿದೆ ಅದು ಆ್ಯಕ್ಚುಲಿ ರೆಡ್ಡಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಆ್ಯಂಡ್ ಇಲ್ಲಿ ನಮಗೆ ಡಾರ್ಕ್ ಅಂತ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಇದು ರೆಡ್ ಡಾರ್ಕ್ ಎಡಿಷನ್ ಅನ್ನೋಂಥದ್ದು. ಡಿಸೈನಲ್ಲಿ ನಾನು ಹೇಳ್ದಂಗೆ ಟಾಟಾ ಸಫಾರಿಯ ಆ ಒಂದು ಡೀಸೆಲ್ ಏನಿದೆ ಅದೇ ರೀತಿ, ಬೇರೆ ಯಾವುದೇ ಚೇಂಜಸ್ ಇಲ್ಲ. ಫ್ರಂಟಲ್ಲಿ ಕನೆಕ್ಟೆಡ್ ಇಯರ್ ಇದೆ. ಒಂದು ಫ್ಲ್ಯಾಟ್ ಆಗಿರುವಂಥ ಒಂದು ಗ್ರಿಲ್ ನಮಗೆ ಇದಲ್ಲಿ ಸಿಗುತ್ತೆ. ಪಿಯಾನೋ ಬ್ಲ್ಯಾಕ್ ಕಲರ್ನಲ್ಲಿ ಇದು ಫಿನಿಶ್ ಆಗಿದೆ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಟಾಟಾ ಲೋಗೋ ಇದೆ. ಲೆವೆಲ್ 2+ ADAS ನಮಗೆ ಇದಲ್ಲಿ ಸಿಗುತ್ತೆ. ಅದರ ರೇಡರ್ ನಮಗೆ ಅಲ್ಲಿದೆ. ಫ್ರಂಟ್ ಪಾರ್ಕಿಂಗ್ ಕ್ಯಾಮ್ರಾ ಇದೆ. ಆ್ಯಂಡ್ ಇಲ್ಲಿ ನಮಗೆ ಒಂದು ವಾಷರ್ ಕೂಡ ಬರುತ್ತೆ. ಸೊ ಈಗ ಪೆಟ್ರೋಲಲ್ಲಿ ನಮಗೆ ಫ್ರಂಟ್ ಆ್ಯಂಡ್ ರಿಯರ್ ಕ್ಯಾಮ್ರಾ ಏನಿದೆ ಅದಕ್ಕೆ ವಾಷರ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಹೆಡ್ ಲ್ಯಾಂಪ್ ಇದೆ. ಆ್ಯಂಡ್ ಇಲ್ಲಿ ನಮಗೆ ಫಾಗ್ ಲ್ಯಾಂಪ್ ಕೂಡ ವರ್ಕ್ ಆಗುತ್ತೆ. ಅದು ನಮಗೆ ಕಾರ್ನರಿಂಗ್ ಲ್ಯಾಂಪ್ ಥರನೂ ಕೂಡ ವರ್ಕ್ ಆಗುತ್ತೆ. ನೀವು ಒಂದು ಕಾರಣ ಸೈಡಿಗೆ ಬರೋಣ. ಸೈಡಿಗೆ ಬಂದಾಗ ನಮಗೆ 19 ಇಂಚಿನ ವೀಲ್ ನಮಗೆ ಇದರಲ್ಲಿ ಸಿಗುತ್ತೆ. ಆ್ಯಂಡ್ ಬಾಡಿ ಕ್ಲಾಡಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಮ್ಯಾಟ್ ಬ್ಲ್ಯಾಕ್ ಕಲರಲ್ಲೇ ಸಿಗುತ್ತೆ. ಅದು ಆ್ಯಕ್ಚುಲಿ ತುಂಬ ಒಳ್ಳೆ ವಿಷಯ. ಆ್ಯಂಡ್ ಇಲ್ಲಿ ನಮಗೆ ಬ್ಲ್ಯಾಕ್ ಕಲರಲ್ಲಿ ನಮಗೆ ORM ಸಿಗ್ತಾ ಇದೆ. ಟರ್ನ್ ಇಂಡಿಕೇಟರ್ಸ್ ಇದೆ. ಇಲ್ಲೊಂದು ಕ್ಯಾಮ್ರಾ ಕೂಡ ಇದೆ, 360 ಡಿಗ್ರಿಗೆ ಹೆಲ್ಪ್ ಆಗುವಂಥ ಕ್ಯಾಮ್ರಾ ಅಂತ ಹೇಳ್ಬೋದು. ವಿಂಡೋ ಟ್ರಿಮ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಮ್ಯಾಟ್ ಬ್ಲ್ಯಾಕಲ್ಲಿ ನಮಗೆ ಅದು ಫಿನಿಶ್ ಆಗಿದೆ. ಆ್ಯಂಡ್ ಬಿ ಪಿಲ್ಲರ್ ಪಿಯಾನೋ ಬ್ಲ್ಯಾಕ್ ಕಲರ್. ಆ್ಯಂಡ್ ಫಂಕ್ಷನಲ್ ಅಲ್ಲೇ ಇರುವಂಥ ನಾನ್ ಫಂಕ್ಷನಲ್ ರೂಫ್ ರೇಲ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಇದಿಷ್ಟು ನಮಗೆ ಇದರಲ್ಲಿ ಸಿಗುವಂಥದ್ದು. ಇದು ಯಾವುದೇ ರೀತಿ ಫಸ್ಟ್ ಹ್ಯಾಂಡ್ ಬಾರ್ಸ್ ಏನೂ ಸಿಗ್ತಿಲ್ಲ, ನಾರ್ಮಲ್ ಆಗಿರುತ್ತೆ. ಹ್ಯಾಂಡ್ ಬಾರ್ಸಲ್ಲಿ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಸೊ ಇದು ಆ್ಯಕ್ಚುಲಿ ನನಗೆ ಇಲ್ಲಿ ನೋಡಿ, ಎಸ್ ಅದು ಆ್ಯಕ್ಚುಲಿ ಸ್ವಲ್ಪ ಫೋರ್ಸ್ ಮಾಡಿದ್ದು ಮಾಡಬೇಕು. ಬಟ್ ನಮಗೆ ಇದು ಆ ರೀತಿ ಅಲ್ಲ ನೋಡಿ, ಕ್ಲೋಸ್ ಆಗುತ್ತೆ. ಇದಿಷ್ಟು ನಮಗೆ ಸೈಡಲ್ಲಿ ಸಿಗೋ ಅಂತ ಹೇಳ್ಬೋದು. ಹಿಂದ್ಗಡೆ ಬಂದಾಗಲೂ ಕೂಡ ನಮಗೆ ಇದು ಆ್ಯಕ್ಚುಲಿ 7 ಸೀಟರ್ ಕಾರ್. ಇದು ಹ್ಯಾರಿಯರ್ ಇದೆಯಲ್ಲ ಅಲ್ಲಿ, ಅದು ಆ್ಯಕ್ಚುಲಿ ನಮಗೆ 5 ಸೀಟರ್ ಕಾರ್ ಅಂತ ಹೇಳ್ಬೋದು. ನಾರ್ಮಲ್ ಆಗಿರುವಂಥ ಸಫಾರಿಯ ಒಂದು ಡಿಸೈನ್ ನಮಗೆ ಇದರಲ್ಲಿ ಸಿಗುತ್ತೆ. ರೆಡ್ ಕಲರಲ್ಲಿ ಸಫಾರಿಯ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಕನೆಕ್ಟೆಡ್ ಟೇಲ್ ಲ್ಯಾಂಪ್ ಸಿಗುತ್ತೆ. ಮೇಲ್ಗಡೆ ಶಾರ್ಕ್ವಿನ್ ಆ್ಯಂಟನ್ ಇದೆ. ಅದರಲ್ಲೊಂದು ಕ್ಯಾಮ್ರಾ ಇದೆ. ಒಂದು ಸ್ಪಾಯ್ಲರ್ ಕೊಟ್ಟಿದ್ದಾರೆ. ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಇದೆ. ಇಲ್ಲಿ ಒಂದು ವೈಪರ್ ಕೊಟ್ಟಿದ್ದಾರೆ. ಡಿಫಾಗರ್ಸ್ ಕೊಟ್ಟಿದ್ದಾರೆ. ನಾರ್ಮಲ್ ಆಗಿರುವಂಥ ಒಂದು ವಿಷಯ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಇದನ್ನು ಓಪನ್ ಮಾಡಿದಾಗ ಬೂಟ್ ಸ್ಪೇಸ್ ನಮಗೆ ಇದು 7 ಸೀಟರ್ ಆಗಿರೋದ್ರಿಂದ ಜಾಸ್ತಿ ಏನು ಸಿಗಲ್ಲ. ಎಲೆಕ್ಟ್ರಿಕ್ ಟೇಲ್ ಗೇಟ್ ಇದು. ಇಲ್ಲಿ ನಿಮಗೆ ಆ ಕ್ಯಾಮ್ರಾ ಕೆಳಗಡೆ ಆ್ಯಕ್ಚುಲಿ ಒಂದು ವಾಷರ್ ಕೂಡ ಸಿಗುತ್ತೆ. ಸ್ವಲ್ಪ ಸಣ್ಣದಾಗಿರುವಂಥ ಒಂದು ಬೂಟ್ ಸ್ಪೇಸ್ ಅಂತ ಹೇಳ್ಬೋದು. ಬಟ್ ಇದನ್ನು ನಾವು ಆ್ಯಕ್ಚುಲಿ 60-40 ಸ್ಪ್ಲಿಟ್ ಕೂಡ ಇದೆ. ಸ್ವಲ್ಪ ಮುಂದಕ್ಕೆ ಮಾಡಿದ್ರೆ ಅದು ಆ್ಯಕ್ಚುಲಿ ಕ್ಲೋಸ್ ಆಗುತ್ತೆ. ಇದು ಎಲೆಕ್ಟ್ರಿಕ್ ಟೇಲ್ ಗೇಟ್. ಇದು ಜಸ್ಟ್ ಪ್ರೆಸ್ ಮಾಡ್ತೀನಿ. ಸೊ ಇಲ್ಲಿ ಕೂಡ ಅಷ್ಟೇ ನಮಗೆ ಇದು ವಾಷರ್ ಬರುತ್ತೆ ನಮಗೆ. ಇದಿಷ್ಟು ನಮಗೆ ಇಲ್ಲಿ ಸಿಗುವಂಥದ್ದು. ಇನ್ನು ಈ ಒಂದು ಸೈಡಲ್ಲಿ ಏನಿದೆ ನೋಡೋಣ. ಸೊ ಇಲ್ಲಿ ನೋಡ್ಬೋದಲ್ಲ, ತುಂಬ ರೆಡ್ ಕಲರ್ನ ಒಂದು ಇಂಟೀರಿಯರ್ ನಮಗೆ ಇದಲ್ಲಿ ಸಿಗ್ತಾ ಇದೆ. ಈ ಸೀಟ್ ಆಗಿರ್ಬೋದು, ಇದಾಗಿರ್ಬೋದು, ಅಥವಾ ನಮಗೆ ಇನ್ನು ನೀವು ನೋಡೋದಾದರೆ
ಇದಾಗಿರ್ಬೋದು. ಇಲ್ಲೂ ಕೂಡ ಅಷ್ಟೇ ನಮಗೆ ಫುಲ್ ರೆಡ್ ಸೀಟ್ಸ್ ನಮಗೆ ಸಿಗುತ್ತೆ. ರೆಡ್ ಆ್ಯಂಡ್ ಬ್ಲ್ಯಾಕ್ ಕಲರ್ನ ಇಂಟೀರಿಯರ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ 6 ಸೀಟ್ರಲ್ಲಿ ನಮಗೆ ವೆಂಟಿಲೇಟೆಡ್ ಸೀಟ್ ಸಿಗುತ್ತೆ. ಇದರಲ್ಲಿ ನಮಗೆ ರಿಯರ್ ವೆಂಟಿಲೇಟೆಡ್ ಸೀಟ್ ಸಿಗಲ್ಲ, ಫ್ರಂಟಲ್ಲಿ ವೆಂಟಿಲೇಟೆಡ್ ಸೀಟ್ ಸಿಗುತ್ತೆ. ಇದಿಷ್ಟು ನಮಗೆ ಇದ್ರಲ್ಲಿ ಸಿಗುವಂಥದ್ದು. ಕಪ್ ಹೋಲ್ಡರ್ಸ್ ಇದೆ ನಮಗೆ. ಇಲ್ಲಿ ನನಗೆ ಮಿಸ್ಸಿಂಗ್ ಅಂತ ಅನಿಸ್ತು, ಹ್ಯಾರಿಯರಲ್ಲೂ ಕೂಡ ಅಷ್ಟೇ, ಇದರಲ್ಲೂ ಕೂಡ ಅಷ್ಟೇ ನಮಗೆ 2 ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಸಿಗ್ತಾ ಇದೆ, ಜಾಸ್ತಿ ಸಿಗ್ತಾ ಇಲ್ಲ. 3ನೇದು ಸಿಗ್ಬೋದಿತ್ತು, 3ನೇ ಜಾಗದಲ್ಲಿ ಕೂರೋರಿಗೂ ಕೂಡ ಹೆಡ್ನ ರೆಸ್ಟ್ ಮಾಡಬೇಕಾದ್ರೆ ಒಂದು ಹೆಡ್ ರೆಸ್ಟ್ ಬೇಕಿತ್ತು, ಬಟ್ ಅದು ಕೊಡ್ತಾ ಇಲ್ಲ. ನಮಗೆ ವಿಶಾಲವಾಗಿರುವಂಥ ಒಂದು ಪ್ಯಾನೋರಾಮಿಕ್ ಸನ್ರೂಫ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಒಂದು ಗ್ರ್ಯಾಬ್ ರೇಲ್ ನಮಗೆ ಸಿಗ್ತಾ ಇದೆ. ಆ್ಯಂಡ್ ಲೈಟ್ ಕೂಡ ಸಿಗ್ತಾ ಇದೆ. ಇದಿಷ್ಟು ನಮಗೆ ಇದರಲ್ಲಿ ಸಿಗುವಂಥದ್ದು. ಇಲ್ಲಿ ನಮಗೆ ತುಂಬ ಸಾಫ್ಟ್ ಟಚ್ ಮೆಟೀರಿಯಲ್ ನಮಗೆ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ, ಸ್ವಲ್ಪ ಪ್ರೀಮಿಯಂ. ಇನ್ನು ನಾವು ಡ್ರೈವರ್ ಸೀಟಿಗೆ ಹೋಗೋಣ. ಡ್ರೈವರ್ ಸೀಟಿಗೆ ಹೋಗಿ ಅಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ. ನನಗೆ ಆ್ಯಕ್ಚುಲಿ ಟಾಟಾ ಕಾರ್ಗಳ ಇಂಟೀರಿಯರ್ ನಂಗೆ ಜಾಸ್ತಿ ಇಷ್ಟ ಆಗುತ್ತೆ. ಅದರಲ್ಲೂ ಕೂಡ ಸ್ಪೆಷಲ್ ಎಡಿಷನ್ ಕಾರ್ಸ್ ಅಂದರೆ ಒಂದು ಬೇರೆ ಲೆವೆಲ್ ಅಂತ ಹೇಳ್ಬೋದು. ತುಂಬ ಮಿನಿಮಲಿಸ್ಟಿಕ್ ಆಗಿರುವಂಥ ಡಿಸೈನ್. ನನಗೆ ಆ್ಯಕ್ಚುಲಿ ಟಾಟಾ ಹ್ಯಾರಿಯರ್ EVಯಲ್ಲಿ ಸಿಕ್ಕಾಪಟ್ಟೆ ಫೀಚರ್ಸ್. ನನಗೆ ಅಷ್ಟೊಂದು ಫೀಚರ್ಫುಲ್ ಆಗಿರುವಂತಹ ಅಥವಾ ಫೀಚರ್ ಪ್ಯಾಕ್ ಆಗಿರುವಂತಹ ಕಾರ್ಗಳು ನನಗೆ ಆ್ಯಕ್ಚುಲಿ ಇಷ್ಟ ಆಗಲ್ಲ. ನಂಗೆ ಹೇಗಿರಬೇಕಂದ್ರೆ ಕಾರ್ ರಾ ಇರಬೇಕು. ನನಗೆ ಈವನ್ ಕ್ರೂಸ್ ಕಂಟ್ರೋಲ್ ಇರೋದು ಕೂಡ ಇಷ್ಟ ಇಲ್ಲ. ಬಟ್ ಕ್ರೂಸ್ ಕಂಟ್ರೋಲ್ ಇದ್ದರೆ ತುಂಬ ಒಳ್ಳೆಯ ವಿಷಯ, ನಮಗೆ ಲಾಂಗ್ ಎಲ್ಲ ಹೋಗುವಾಗ ತುಂಬ ಹೆಲ್ಪ್ ಆಗುತ್ತೆ. ಬಟ್ ನನಗೆ ಪರ್ಸನಲಿ ಹೇಳಬೇಕು ಅಂದರೆ ಕ್ರೂಸ್ ಕಂಟ್ರೋಲ್ ಕೂಡ ಇಷ್ಟ ಆಗಲ್ಲ. ಯಾಕೆಂದರೆ ಕ್ರೂಸ್ ಕಂಟ್ರೋಲ್ ಇದ್ದರೆ ನಾವು ಯಾಕಿರೋದು ಅಂತ ಆಕ್ಸಿಡೆಂಟ್ ಕೊಡೋದಕ್ಕೆ. ಸೊ ಹಾಗಾಗಿ ಎಲ್ಲ ಮ್ಯಾನ್ಯಲ್ ಇರಬೇಕು. ಸಿಕ್ಕಾಪಟ್ಟೆ ಸೆನ್ಸಾರ್ಸ್ನೆಲ್ಲ ಹಾಕಿ ತುಂಬಿರ್ತಾರೆ. ಒಂದು ಹಂಪ್ ಹಾರಿದ್ರೆ, ಇಲ್ಲಾಂದರೆ ಏನಾದ್ರು ಒಂದು ಸಣ್ಣದಾಗಿರುವಂಥ ಒಂದು ವಿಷಯ ಆದರೂ ಕೂಡ ಸೆನ್ಸಾರಿಗೆ ಒಂದು ಪ್ರಾಬ್ಲಮ್ ಬಂದ್ರೂ ಗಾಡಿ ಮುಂದಕ್ಕೆ ಹೋಗಲ್ಲ, ಎಂಜಿನ್ ಲೈಟ್ ಆನ್ ಆಗೋದು, ಆ ರೀತಿಯ ಪ್ರಾಬ್ಲಮ್ ಎಲ್ಲ ಬರುತ್ತೆ. ಜಸ್ಟ್ ಆನ್ ಮಾಡ್ತೀನಿ. ಸೊ ಹಾಗಾಗಿ ಗಾಡಿ ಅನ್ನೋದು ರಾ ಆಗಿರಬೇಕು. ನಮಗೆ ಸ್ವಲ್ಪ ಕಮ್ಮಿ ಫೀಚರ್ ಇರಬೇಕು. ಡಿಸ್ಪ್ಲೇ ಒಂದು ಸ್ವಲ್ಪ ಡೀಸೆಂಟ್ ಆಗಿರುವಂಥ ಡಿಸ್ಪ್ಲೇ ಇರಬೇಕು, ತುಂಬ ದೊಡ್ಡದಾಗಿರುವಂಥ ಡಿಸ್ಪ್ಲೇ ಇರಬಾರ್ದು. ಆ್ಯಂಡ್ ಎಲ್ಲ ಮ್ಯಾನ್ಯಲ್ ಇರಬೇಕು. ಆವಾಗ ಎಲ್ಲಿಗೆ ತಗೊಂಡೋದ್ರೂ, ಎಲ್ಲೇ ಹಾಳಾದ್ರೂ ಗಾಡಿ ನಾವು ರೆಡಿ ಮಾಡ್ಕೊಬೋದು. ಅದು ಅದರ ಮೇನ್ ಆಗಿರುವಂಥ ಹೈಲೈಟ್. ಓಕೆ, ಸೊ ಬ್ಯಾಕ್ ಟು ದ ಟಾಪಿಕ್. ನಮಗಿಲ್ಲಿ 14 ಇಂಚಿನ ಒಂದು ಡಿಸ್ಪ್ಲೇ ಸಿಗ್ತಾ ಇದೆ. ಸೆಗ್ಮೆಂಟಲ್ಲೇ ಫಸ್ಟ್ ಟೈಮ್ ಸ್ಯಾಮ್ಸಂಗ್ನ ನಿಯೋ QLED ಡಿಸ್ಪ್ಲೇಗಳು ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಸಿಕ್ಕಾಪಟ್ಟೆ ಕ್ರಿಸ್ಟಲ್ ಕ್ಲಿಯರ್ ಆಗಿರುವಂಥ ವಿಷಯ, ತುಂಬ ಫೈದರ್ ಟಚ್ ಅಂತ ಹೇಳ್ಬೋದು ನಾವು. ಎಲ್ಲ ವಿಷಯಗಳು ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ. ಲೆವೆಲ್ 2 ಪ್ಲಸ್ ಎಡಾಸ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಸ್ಟೀರಿಂಗ್ ಬಗ್ಗೆ ಮಾತಾಡಬೇಕಾದ್ರೆ ಫ್ಲಾಟ್ ಬಾಟಮ್ ಸ್ಟೀರಿಂಗ್ ವೀಲ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಇಲ್ಯುಮಿನೇಟೆಡ್ ಟಾಟಾ ಲೋಗೋ ಇದೆ. ರೈಟ್ ಸೈಡಲ್ಲಿ ನಮಗೆ ಅಡಾಸಿಗೆ ಸಂಬಂಧಪಟ್ಟಂತಹ ಕಂಟ್ರೋಲ್ ಸಿಕ್ಕಿದ್ರೆ, ಲೆಫ್ಟ್ ಸೈಡಲ್ಲಿ ನಮಗೆ ಮೀಡಿಯಾಗೆ ಸಂಬಂಧಪಟ್ಟಂತಹ ಕಂಟ್ರೋಲ್ ಸಿಗುತ್ತೆ. ಕಂಪ್ಲೀಟ್ ಆಗಿರುವಂಥ ಒಂದು ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. AC ವೆಂಟ್ಸ್ ಆಗಿರ್ಬೋದು. ಡ್ಯಾಶ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕಾದ್ರೆ, ಡ್ಯಾಶ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ಸಾಫ್ಟ್ ಟಚ್ ಇಲ್ಲಿ ಸಿಗುತ್ತೆ, ಹಾರ್ಡ್ ಪ್ಲಾಸ್ಟಿಕ್ ಇಲ್ಲಿ ಸಿಗುತ್ತೆ. ಪಿಯಾನೋ ಬ್ಲ್ಯಾಕ್ ಕಲರ್ನ ಈ ಒಂದು ವಿಷಯ ನಂಗೆ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಆ್ಯಂಬಿಯಂಟ್ ಲೈಟಿಂಗ್ ಕೂಡ ಇದೆ. ಆ್ಯಂಡ್ ಇಲ್ಲಿ ಸಾಫ್ಟ್ ಟಚ್ ಮೆಟೀರಿಯಲ್ನ ಆ್ಯಡ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಇದರ ಒಂದು ಕಂಟ್ರೋಲ್ ಪ್ಯಾನಲ್ ಅಂತ ಹೇಳ್ಬೋದು. ಎಲ್ಲನೂ ಕೂಡ ಟಚ್ ಕಂಟ್ರೋಲ್ ಇದೆ. ನನಗೆ ಆ್ಯಕ್ಚುಲಿ ಪರ್ಸ್ನಲಿ ಹೇಳಬೇಕು ಅಂದರೆ AC ಅಥವಾ ನಾವು ಏನು ಯೂಸ್ ಮಾಡ್ತೀವಿ ಅದು ಫಿಸಿಕಲ್ ಬಟನಲ್ಲಿ ಇರಬೇಕು. ಯಾಕೆಂದರೆ ಟಚ್ ಇದ್ದರೆ ಓಕೆ, ನೋಡೋಕ್ಕೆ ಸ್ಟೈಲಿಶ್ ಆಗಿರುತ್ತೆ, ಟೆಕಿ ಆಗಿರುತ್ತೆ. ಬಟ್ ನಾವು ಕಾರ್ ಓಡಿಸ್ತಾ ಹೋಗ್ತಿರೋವಾಗ ಈಗ ACಯ ಒಂದು ಸ್ಪೀಡೋ ಅಥವಾ ಸ್ವಲ್ಪ ಟೆಂಪ್ರೇಚರು ಜಾಸ್ತಿ ಕಮ್ಮಿ ಮಾಡಬೇಕು ಅಂದರೆ ನಾವು ಕೀ ಏನಾರು ಇದ್ದರೆ, ಫಿಸಿಕಲ್ ಕೀ ಇದ್ದರೆ ನಾವು ಈ ರೀತಿ ಓಡಿಸ್ತಾನೆ ಇಲ್ಲಿ ಕೀನ ಆಪ್ರೇಟ್ ಮಾಡ್ಬೋದು. ಬಟ್ ಟಚ್ ಇದ್ದಾಗ ನಾವು ಹೀಗೆ ನೋಡಬೇಕಾಗತ್ತೆ, ಎಲ್ಲಿಂದ ಹುಡುಕಬೇಕಾಗತ್ತೆ. ಅದು ಮೇನ್ ಆಗಿರುವಂಥ ವಿಷಯ. ಬಟ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ, ಹೆಚ್ಚು ಕಮ್ಮಿ ಮಾಡೋದು ಕೊಟ್ಟಿದ್ದಾರೆ. ಬಟ್ ಈ ಒಂದು ಕಂಟ್ರೋಲ್ಸ್ ಎಲ್ಲ ಏನಿದೆ ಇದು ನಮಗೆ ಟಚ್ಚಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಅದು ಬಿಟ್ಟು ನಮಗೆ ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಇಲ್ಲಿ ಸಿಗ್ತಾ ಇದೆ. ನೋಡಿ, 360 ಡಿಗ್ರಿ ಕ್ಯಾಮ್ರಾದು ಬಟನ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಆ್ಯಂಡ್ ತುಂಬ ಕ್ಲಿಯರ್ ಆಗಿರುವಂಥ ವಿಷಯ ಅಂತ ಹೇಳ್ಬೋದು. ಆ್ಯಂಡ್ ಇದು ನಮಗೆ ಹಿಂದ್ಗಡೆ ಕ್ಯಾಮ್ರಾ ಆನ್ ಆಗುತ್ತೆ. ಸೊ ನಾವು ಹಿಂದ್ಗಡೆ ಟ್ರಾವೆಲ್ ಮಾಡುವಾಗ ಅಲ್ಲಿ ಫುಲ್ಲಾಗಿ ಲಗೇಜ್ ಇಟ್ಟರೂ ಕೂಡ ನಮಗೆ ಹಿಂದ್ಗಡೆ ವಿಂಡ್ಶೀಲ್ಡ್ ಫುಲ್ ಕ್ಲೋಸ್ ಮಾಡಿದ್ರೂ ಕೂಡ ನಮಗೆ ಸ್ಟಿಲ್ ನಾವು ಹಿಂದ್ಗಡೆ ಇರುವಂಥ ವಿಜುವಲ್ಸ್ನ ನೋಡೋಕ್ಕೆ ಹೆಲ್ಪ್ ಆಗುತ್ತೆ. ಇದಿಷ್ಟು ನಮಗೆ ಇದಲ್ಲಿ ಸಿಗೋದು. ಪ್ಯಾನ್ರಾಮಿಕ್ ಸನ್ರೂಫ್ನ ಕಂಟ್ರೋಲ್ಸ್ ನಮಗೆ ಇದಲ್ಲಿ ಸಿಗ್ತಾ ಇದೆ. ವೆಂಟಿಲೇಟೆಡ್ ಸೀಟ್ಸ್ ನಮಗೆ ಇದಲ್ಲಿ ಸಿಗ್ತಾ ಇದೆ. ಇಲ್ಲಿ ನಮಗೆ ಸಣ್ಣದಾಗಿರುವಂತಹ ಒಂದು ಡಿಸ್ಪ್ಲೇ ಸಿಗುತ್ತೆ. ಇದು ಆ್ಯಕ್ಚುಲಿ ಮೋಡ್ ಸೆಲೆಕ್ಟರ್ ಅಂತ ಹೇಳ್ಬೋದು. ನಮಗೆ ಡ್ರೈವಿಂಗ್ ಮೋಡ್ಸ್ ಏನಿದೆ, ನಾರ್ಮಲು, ಅದಾದಮೇಲೆ ವೆಟ್ಟು, ಅದಾದಮೇಲೆ ಹಿಲ್ಲು ಅಥವಾ ರಫು, ಆ್ಯಂಡ್ ಇನ್ನೊಂದೇನೆಂದರೆ 3 ಮೋಡ್ ನಮಗೆ ಇದಲ್ಲಿ ಸಿಗ್ತಾ ಇದೆ. ಇದು ನಮಗೆ ಟಾರ್ಕ್ ಕನ್ವರ್ಟರ್ ಟ್ರಾನ್ಸ್ಮಿಷನ್ ನಮಗೆ ಇದಲ್ಲಿ ಸಿಗುತ್ತೆ. ಪಾರ್ಕಿಂಗ್ ಬ್ರೇಕ್ ಇದೆ. ಆ್ಯಂಡ್ ಡ್ರೈವಿಂಗ್ ಮೋಡ್ಸ್ ಇದೆ. ಟೋಟಲಿ ಹೇಳಬೇಕು ಅಂದರೆ ನಮಗೆ ತುಂಬ ಟೆಕಿ ಆಗಿರುವಂತಹ ಒಂದು ಕಾರ್ ಅಂತ ಹೇಳ್ಬೋದು. ಇದಿಷ್ಟು ನನಗೆ ಮೇಯ್ನಾಗಿ ಇದರಲ್ಲಿ ಹೇಳಬೇಕಾಗಿದ್ದಂತಹ ವಿಷಯಗಳು ನಿಮಗೆ ಹೇಳಬೇಕು ಅನಿಸ್ತು, ಹೇಳಿದೆ. ನಮ್ಮ ಕಿಚ್ಚ ಸುದೀಪ್ ಹೇಳೋ ಥರ. ಈ ಕಾರ್ನ ಪ್ರೈಸ್ ಇನ್ನೂ ಕೂಡ ಎಲ್ಲೂ ಕೂಡ ರಿವೀಲ್ ಆಗಿಲ್ಲ. ಮೇ ಬಿ ಎಷ್ಟು ಅಂತಲೂ ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಿಲ್ಲ. ಆದಷ್ಟು ಬೇಗ ರಿವೀಲ್ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಖಂಡಿತ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಡ್ರೈವ್ ಸ್ಪಾರ್ಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಮತ್ತೆ ಸಿಗೋಣ. ಇಟ್ಸ್ ಮೈ ಅಭಿಷೇಕ್ ಮುಂದಾಸ್, ಸೈನಿಂಗ್ ಆಫ್.